ಜೋಶೇ ಇಲ್ಲ. ಏನು ಬೇಕು ನಿಮಗೆ? ಬ್ಯಾಟಾ? ಶೂ ಸೈಜ್ 13 ನಂತರ 7. ಏನೇನು ಅವ್ರ ಆಸೆ ಇದೆ ಅದೆಲ್ಲ ತೊಗೊಂಬಂದು ಜೋಡಿಸಿದ್ದೀವಿ. ಅಲರ್ಜಿ ಆಗಿದೆಯಾ? ಹಾಸ್ಪಿಟ್ಲಿಗೆ ತೋರ್ಸುತ್ತಾ? ಕ್ಯಾಮ್ರಲ್ಲಿ ಸಿಕ್ಕಾಕೊಂಡ ಇವತ್ತು ತುಂಬ ಹಿಂಗೆಲ್ಲ ಆಡ್ತಾರೆ. ಬಾಗುಂಡಾರ ಚೆಲ್ಲಿ. He is so cute. He is so smart. ನಿಮ್ಮ ಹೈಟ್ಗೆ ಬ್ಯಾಟ್ ಬಾಲ್ ಸಿಗುತ್ತಾ? PT ಸರ್. Okay, let's go. ಗೈಸ್, ನೀವು ಇವತ್ತಿನ ತಮ್ನೇಲ್ ನೋಡಿದ್ದೀರಾ. ಸೊ ನಾವು ಆಲ್ಮೋಸ್ಟ್ 1 ವರ್ಷ ಹಿಂದೆ ಒಂದು ಆಶ್ರಮಕ್ಕೆ ಹೋಗಿ ಚಿಕ್ಕ ಮಕ್ಕಳ ಹತ್ರ ಒಂದು ಚೀಟಿಲಿ ಬರ್ಸ್ಕೊಂಡಿದ್ವಿ, ನಿಮ್ಮ ಕನಸುಗಳೇನಿದೆ, ನಿಮ್ಮ ಚಿಕ್ಕ ಕನಸೇನು, ನಾವು ಪೂರ್ತಿ ಮಾಡ್ತೀವಿ ಅಂತ. ಅದೇನಾಗಿತ್ತು, ನಮ್ಮ ಟೀಮ್ ಅವರೊಬ್ಬರು ಆ ಚೀಟಿನ ಕಳ್ದಾಕ್ಬಿಟ್ಟಿದ್ರು. ಅದಾದಮೇಲೆ ನಾನು ನನ್ನ ಕೆಲಸದಲ್ಲಿ ಬ್ಯುಸಿ ಆಗೋದೆ, ಕುಡಂಟ್ ಫಿನಿಶ್ ದಟ್, ಅಂದರೆ ಅದನ್ನು ಪೂರ್ತಿ ಮಾಡೋಕ್ಕೆ ಆಗಿರಲಿಲ್ಲ. ಅದು ಎಲ್ಲೋ ಒಂದು ಕಡೆ ತಲೆಯಲ್ಲಿತ್ತು. ಆ್ಯಂಡ್ ಆಲ್ಸೋ ನನಗೆ ಮಾಡಬೇಕು ಅಂತ ಅನಿಸ್ತಿತ್ತು. ಬಟ್ ನಾನು ನನ್ನ ಕಡೆಯಿಂದ ಆಶ್ರಮಕ್ಕೆ ಹೋಗಿ ಬರ್ಸಿ ಅದೆಲ್ಲ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗ್ತಿತ್ತು. ಅದರಿಂದ ಐ ಟೋಲ್ಡ್ ಮೈ ಟೀಮ್, ನಮ್ಮ ತಮ್ಮ, ನಮ್ಮ ಸಂಜು ಅವರೆಲ್ಲ ಹೋಗಿ ಒಂದು ಲಿಸ್ಟ್ ಮಾಡಿಕೊಂಡು ಆ ಚಿಕ್ಕ ಮಕ್ಕಳು ಡ್ರೀಮ್ಸ್ ಏನಿತ್ತು ಚಿಕ್ಕ ಮಕ್ಕಳದು, ಲಾಸ್ಟ್ ಟೈಮ್ ಇದ್ದಾಗ 30-35 ಜನ ಇದ್ದರು, ಆದರೆ ಈ ಸರಿ 60 ಜನ ಮಕ್ಕಳಿದ್ದಾರೆ. ಸೊ ಅವರೆಲ್ಲರೂ ಚಿಕ್ಕ ಕನಸುಗಳನ್ನ ಪೂರ್ತಿ ಮಾಡೋಣ ಅಂತೇಳಿ ವಿ ಹ್ಯಾವ್ ಟೇಕನ್ ಇನಿಷಿಯೇಟಿವ್. ಸೊ ಈಗ ನಮ್ಮ ಟುಮ್ ಕಂಟಿನ್ಯೂ ಮಾಡ್ತಾನೆ ವ್ಲಾಗ್ನ, ಇಲ್ಲಿಂದ ನೋಡಿ. ಫ್ರೆಂಡ್ಸು ಅಕ್ಕಪಕ್ಕ ಯಾರು ಇದಾರ ನೋಡ್ಕೊಳ್ಳಿ, ಯಾರು ಮಿಸ್ಸಿಂಗ್ ಇದ್ದರೆ. ಎಲ್ಲ ಬಂದಿದ್ದೀರಾ? ಎಲ್ಲ ಊಟ ಮಾಡಿದ್ರಾ? ನಿದ್ದೆ ಗೊತ್ತಿದೆಯಾ? ಗೊತ್ತಿಲ್ಲ? ಸೊ ಜೋಶಲ್ಲಿದ್ದೀರಾ? ಡನ್. ಸೊ ನಿಮಗೆ ಇವಾಗ ಲಾಸ್ಟ್ ಟೈಮ್ ಸಮೀರ್ ಅಣ್ಣ ಬಂದಿದ್ರು, ಯಾರ್ಯಾರು ಜ್ಞಾಪನ ಇದೆ? ಓ ಎಲ್ಲರೂ ಇಲ್ಲೇ ಇದ್ದೀರಾ? ಜ್ಞಾಪನ ಇದೆ ಎಲ್ಲರಿಗೂ? ಸೊ ನಿಮಗೆ ಲಾಸ್ಟ್ ಟೈಮ್ ಪ್ರಾಮಿಸ್ ಮಾಡಿದ್ರು ಅಣ್ಣ ನಿಮ್ಗೆ ಏನೇನು ಬೇಕು ತಂದು ಕೊಡ್ತಾರೆ ಅಂತ. ಅದಕ್ಕೆ ಇವಾಗ ನಿಮ್ಮ ಹತ್ರ ಬರ್ಸ್ಕೊಂತೀವಿ ಚೀಟಿಯಲ್ಲಿ ಏನು ಬೇಕು ಅಂತ. ನೀವು ಬರ್ಕೊಟ್ರೆ ನಾಳೆ ಬೆಳಗ್ಗೆ ಸಮೀರಣ್ಣ ಬಂದು ಕೊಡ್ತಾರೆ, ಆಯಿತಾ? ಸೊ ನಿಮಗೆ ಬುಕ್ಸು, ಬಟ್ಟೆ, ಶೂಸು, ಗೇಮ್ಸು, ಇದು ಬ್ಯಾಟು, ಬಾಲು ಏನೇನು ಬೇಕು ಅದು ಐಟಮ್ಗಳು ಬರೀರಿ, ಆಯಿತಾ? ಬರ್ಬಿಟ್ಟು ಚೀಟಿ ಕೊಡಿ, ಓಕೆನಾ? ನಿಮ್ಮ ಹೆಸರು ಬರೀಬೇಕು ಮೇಲೆ, ಕೆಳಗಡೆ ನಿಮ್ಗೆ ಏನು ಬೇಕಂತ ಬರ್ದು ಕೊಡಿ, ಓಕೆನಾ? ಖುಷಿ ಇಲ್ವಾ? ಆಯ್ತು. ಏನು ನಿಮ್ಮ ಹೆಸರು? ರಾಕೇಶ್. ಏನು ಬೇಕು ನಿಮಗೆ? ಬ್ಯಾಟಾ? ಓಕೆ, ಬರೀರಿ. ಏನು ಬೇಕು ನಿಮಗೆ? ಬ್ಯಾಟು ಬಾಲ್ 2 ಬೇಕಾ? ಕೊಡಿ, ಬರೀಲಾ? ಎಲ್ಲ ಬ್ಯಾಟು ಬಾಲ್, ಎಲ್ಲರಿಗೂ ಬ್ಯಾಟು ಬಾಲೇನಾ? ಬ್ಯಾಟು ಬಾಲ್ ಬೇಕು. ಬೇರೆ ಯಾರು ಬರೀರಿ, ಬ್ಯಾಟು ಬಾಲ್ ಫ್ರೆಂಡ್ಸ್ ಜೊತೆ ಆಟಾಡ್ಬೋದು ನೀವು. ಬೇರೆ ಯಾರು ಬರೀರಿ, ಬ್ಯಾಗು, ಬುಕ್ಸು, ಬಟ್ಟೆ, ಶೂಸು ತುಂಬ ಇದೆ. ಇನ್ನೂ ಬೇರೆ ಏನು ಬೇಕು? ಏನು ಬೇಕು ನಿಮಗೆ? ಶೂನೇ ಬೇಕಾ? ಆಯಿತು. ಶೂ ಸೈಜು? ನಿಮ್ಮ ಹೆಸರು? ಎಲ್ಲರೂ ಕಾರ್ತಿಕ್ ಇದೆಯಲ್ಲಿ ಏನಾ? ಆಯ್ತು, ಬರೀ ಇಂಚರ್ ಬರೀರಿ, ಇಲ್ಲಿ ಬರೀರಿ. ಏನು ಬೇಕು ನಿಮಗೆ? ಬಟ್ಟೆ ಬೇಕಾ? ಬ್ಯಾಟ್ ಬಾಲು ಫ್ರೆಂಡ್ಸ್ ಇಸ್ಕೊಳ್ಳೋ, ನೀವು ಬೇರೆ ಯಾವ್ದು ಇಸ್ಕೊಳ್ಳಿ, ನೀವು ಜೊತೆಗೆ ಆಡ್ಬೋದಲ್ವಾ? ಬೇರೆ ಏನು ಬೇಡವಾ? ಇನ್ನೂ ತುಂಬ ಇದೆ ಇಸ್ಕೊಳ್ಳೋದು. ಬ್ಯಾಟ್ ಬಾಲು ಯಾವುದೋ ಒಂದು ಟೀಮಲ್ಲಿ ಒಬ್ರು ಇಸ್ಕೊಂಡು ಮಿದ್ದ ಬೇರೆ ಆಟ ಆಡ್ಬೋದಲ್ಲ. ಶೂ ಬೇಕಾ? 13 ಶೂ ಸೈಜ್ 13 ನಂತರ 7 8 ಶೂ ಹಾಕ್ತೀರಾ ನೀವು? ಸೈಜ್ ಅದು ನೋಡ್ಕೊಂಬನ್ನಿ, ಸೈಜ್ ನೋಡ್ಕೊಂಬನ್ನಿ ಹೋಗಿ. ಶೂದು 10 ಅಲ್ಲ 13 ಅಲ್ಲ, ಗೊತ್ತಿರ್ಬೇಕಲ್ಲ ಸೈಜು. ನಾವು ಯಾರು ನನ್ನ ಸೈಜ್ ತರಲ್ಲ. ಶೂ ಬೇಕಾ? ಸೈಜ್ ಗೊತ್ತಾ? ಎಲ್ಲ ಟೆನ್ಷನ್ ಆಗ್ಬಿಡ ಏನು ಬರೆಯೋದು ಅಂತ. ಏನಾಯ್ತು? ಹಾಂ, ಎಲ್ಲಿ ಬಿದ್ರಾ? ಮತ್ತೆ ಈ ಥರ ಕ್ಯೂ ಆಗುತ್ತೆ. ಓ, ಅಲರ್ಜಿ ಆಗಿದೆಯಾ? ಹಾಸ್ಪಿಟ್ಲಿಗೆ ತೋರ್ಸುತ್ತಾ? ಏನು ತೋರ್ಸುತ್ತೆ? ಏನಂತು? ನಾಳೆ ಹೋಗ್ಬೇಕು. ಹೌದಾ? ಹೌದಾ? ಏನಕ್ಕಂತೆ?
ಸೊ ನಾನೇ ಬರೆಸ್ತೀನಿ, ನಾನೇ ಬರೀತೀನಿ ನಿಮ್ಮ ಮಕ್ಳಿಗೆ ಟೆನ್ಷನ್ ಆಗ್ಬಿಟ್ಟು ಏನು ಬರೆಯೋದು ಅಂತ. ಅದೇ ಕೇಳ್ಬಿಟ್ಟು ಬರ್ಕೊಂಡಿದ್ದೀನಿ. ನಿಮಗೆ ಶೂ, ನಿಮಗೆ ಬುಕ್ಕು ಪೆನ್ನು. ಒಬ್ಬನೇ ಹೇಳಿ ಅದು ಬುಕ್ಕು ಪೆನ್ನು ಬೇಕು ಅಂತ. ಸೂಪರ್. ನಿಮ್ಮ ಹೆಸರೇನು? ಯಾವ ಕ್ಲಾಸು? 5th. ನೆಕ್ಸ್ಟ್ ಚೆನ್ನಾಗಿ ಓದ್ತೀರಾ? ಹಾಂ, ಸರಿ ಆಯಿತು. ಬ್ಯಾಟ್ ಏನೋ ಫಿಕ್ಸು. ಸರಿ ಆಯಿತು, ಬ್ಯಾಟ್. ಕೊಡಿಸು ಕೊಡಿಸು ಕಿಂಚಿತ್ತು ಕರುಣೆಯ ಅಂಕನ ಬಡಿಸು ಬಡಿಸು ಭುಗಿಲೆದ್ದ ಹೃದಯಕ್ಕೆ ಸಾಂತ್ವನ ಕೊಡಿಸು ಕೊಡಿಸು ಕಿಂಚಿತ್ತು ಕರುಣೆಯ ಅಂಕನ ಬಡಿಸು ಬಡಿಸು. ಎಲ್ಲರೂ ಬಸ್ಸದ್ರಾ? ನಿಮ್ಗೇನು ಇಷ್ಟ ಅದೇ ಬರ್ತಿದ್ದೀರಾ? ನಾಳೆ ತೊಗೊಂಬರ್ತೀವಿ, ಆಯಿತಾ? ಖುಷಿ ಇದೆಯಾ? ಆಯ್ತು, ಬಾಯ್. ಜೈ ಶ್ರೀರಾಮ್. ಗೈಸ್, ಮಕ್ಕಳಿಗೆ ಏನೇನು ಐಟಮ್ಸ್ ಬೇಕು ಅಂತ ಬರ್ಕೊಂಬಂದಿದ್ದಲ್ಲ, ಅದು ಇವಾಗ ಶಾಪಿಂಗ್ ಮಾಡಕ್ಕೆ ಬಂದಿದ್ದೀವಿ. ಸೊ ಬನ್ನಿ ಶಾಪಿಂಗ್ ಮಾಡೋಣ. ಗೈಸ್, ನಾವು ಲೊಕೇಶನ್ ರೀಚ್ ಆಗಿದ್ದೀವಿ. ನಮ್ಮ ಟೀಮ್ ಎಲ್ಲ ಬರ್ತಾ ಇದ್ದಾರೆ, ಮತ್ತೆ ನೇಹಾ ಅವ್ರ ಫ್ಯಾಮಿಲಿ ಬರ್ತಾ ಇದ್ದಾರೆ. ಡಿಸ್ಟ್ರಿಬ್ಯೂಟ್ ಮಾಡಕ್ಕೆ ಹೋಗ್ಬೇಕು. ಬಟ್ ಸ್ವೀಟ್ಸ್ ತೊಗೊಳ್ಳೋಣ. ನಾವು ಚಿಕ್ಕ ಮಕ್ಳಿಗೆ ತಿನ್ನಕ್ಕೇನು ತಂದೇ ಇಲ್ಲ. ತಂದಿರ್ತಾರೆ ಅನ್ಕೊಂಡೆ ನಮ್ಮ ಟೀಮ್, ಬಟ್ ತಂದಿಲ್ಲ ಅಂತ. ಅದಕ್ಕೆ ಸ್ವೀಟ್ಸ್ ತೊಗೊಳ್ಳೋಣ ಅಂತ ಹೋಗ್ತಾ ಇದ್ದೀವಿ. ಅವ್ರು ಸ್ವೀಟ್ ಅಂಗಡಿ ಇದೆಯಾ ಇಲ್ವಾ ಅದೇ ಇರೋದು ಮೇನ್ ಟಾಸ್ಕ್. ಈಗ ಸಿಕ್ಕರೆ ತಗೊಂಡು ಹೋಗಿ ಅವ್ರಿಗೇನೇನು ಬೇಕು ಅಂತ ಕೇಳಿರೋದೆಲ್ಲ ಕೊಟ್ಟು ಸ್ವೀಟ್ಸ್ ಕೊಡೋಣ ಬನ್ನಿ. ಗೈಸ್, ಸ್ವೀಟ್ ಅಂಗಡಿಗೆ ಬಂದು ಎಷ್ಟಿದೆ ಅಷ್ಟು ಲಡ್ಡೂಸ್ ತೊಗೊಂಡು ಬೇರೆ ಏನಾದ್ರು ಸ್ವೀಟ್ಸ್ ತೊಗೊಳ್ತೀವಿ. ಇಲ್ಲೇ ನೋಡಿ ಎಷ್ಟಿದೆ ಅಷ್ಟು ಲಡ್ಡು ಇಡ್ತಾ ಇದ್ದಾರೆ ಅಣ್ಣ ಬಾಕ್ಸಲ್ಲಿ. ಸ್ವೀಟ್ಸ್ ತೊಗೊಂಡು ಹೋಗ್ತಾ ಇದ್ದೀವಿ. ನಮ್ಮ ಅಕ್ಕ ಸ್ಟ್ರಾಂಗ್ ವುಮೆನ್, ಅವಳೇ ಇಟ್ಕೊಂಬರ್ತಿದ್ದಾಳೆ ನೋಡಿ. ನಮ್ಮ ಕೈ ಕೊಡಲ್ಲ ಅಂತೆ, ವಯಸ್ಸಿಗೆ ವರ್ಕೌಟ್ ಮಾಡ್ತಾವಳಿದ್ವಿ ನೋಡಿ. ಹಿಂಗೆಲ್ಲ ಆಡ್ತಾರೆ, ಕ್ಯಾಮ್ರಲ್ಲಿ ಸಿಕ್ಕಾಕೊಂಡ ಇವತ್ತು ತುಂಬ ಹಿಂಗೆಲ್ಲ ಆಡ್ತಾರೆ. ಬಾರ ದೇವಿ ಏನು ತಂದಿದ್ದಾರೆ ಇದ್ರಲ್ಲಿ ನೋಡಬೇಕು. ಗೈಸ್, ಇಲ್ಲಿ ಲಾಕ್ ಹಾಕ್ಬಿಟ್ಟಿದ್ದಾರೆ ಗೇಟು. ಮುಂದೆ ಗೇಟಿಂದ ಹೋಗ್ಬೇಕಂತೆ ಎಲ್ಲ. ಮತ್ತೆ ವಾಪಸ್ ಗಾಡಿಗೆ ತುಂಬಿಸ್ತಾ ಇದ್ದೀವಿ. ಬನ್ನಿ ಮುಂದೆ ಗೇಟಿಂದ ಎಂಟ್ರಿ ಕೊಡೋಣ. ಹಲೋ, ಹಾಯ್ ಹಾಯ್ ಅತ್ತೆಗಾರು. ಸೇಮ್ ಕಲರ್, ಸ್ವಲ್ಪ ಇಲ್ಲ ನಿಮ್ಮ ಗ್ರೀನ್, ಅದು ಕಲರಲ್ಲಿ ಗೊತ್ತಾಗಿಲ್ಲ. ರಪ್ಪ ಎಲ್ಲ ಇಳ್ಸ್ಕೊಂಬಿಡೋಣ ಗೈಸ್. ಬನ್ನಿ ಯಾರಾದರೂ. ಸಾಯಿಲ್, ಸಂಜಯ್, ಬೇಗ, ಮೇನ್ ರೋಡ್ ಇದು, ಬೇಗ ಗೈಸ್. ಒಂದೊಂದು ಐಟಮ್ ಎತ್ಕೊಂಡು ಹೋಗ್ತಿದ್ದೀವಿ. ಇದು ಮಾತ್ರ ಎಮ್ಮ ಭಾರ ಇದೆ. ಇದು ಭಾರ ಇದೆ. ಗೈಸ್, ಒಳಗೆಲ್ಲ ಸಪ್ರೇಟ್ ರೂಮಲ್ಲಿ ಇದ್ದಾರೆ ಮಕ್ಕಳೆಲ್ಲ. ಬಸವ ಜಯಂತಿ ಸೆಲೆಬ್ರೇಷನ್ ಎಲ್ಲ ಇನ್ನೂ ನಡೆಯುತ್ತೆ, ಲೇಟ್ ಆಗುತ್ತೆ. ಇಲ್ಲ ಮುಗೀತು. ಅದೇ ನಾವು ಹೋಗಿದ್ದ ಆಶ್ರಮ ಮಕ್ಕಳಿಗೆಲ್ಲ ಮಾತ್ರ ತಂದಿಲ್ಲ. ಎಲ್ಲ ಇಲ್ಲೇ ಇದ್ದಾರೆ. ಅಲ್ಲ, ಅವ್ರು ಮಾತ್ರ ಒಂದು ಕಡೆ ಸೇರಿಸ್ಬಿಟ್ರೆ ಚೆನ್ನಾಗಿರುತ್ತೆ. ಬಿಕಾಸ್ ಎಲ್ರಿಗೂ ತಂದಿಲ್ಲ. ಅವ್ರಿಗೆ ಏನು ಬೇಕು ಅಂತ ಅವ್ರು ಹೇಳಿದ್ದಾರೆ. ಮೊನ್ನೆ ಇದು ವಿಸಿಟ್ ಮಾಡಿದ್ರು. ಅವ್ರಿಗೆ ಏನು ಬೇಕು ಅಂತ ಹೆಸರು ಕೊಟ್ಟಿದ್ದಾರೆ, ಅದು ಅವ್ರಿಗೆ ಮಾತ್ರ ತಂದಿರೋದು. ಅದಕ್ಕೆ ಬೇರೆ ಮಕ್ಕಳನ್ನ ಬೇಜಾರು ಮಾಡ್ಕೋದು. ಓಕೆ, ಅವರು ಸಪ್ರೇಟ್ ರೂಮಲ್ಲಿ ಕರೆಸ್ಬಿಟ್ರೆ ನಮ್ಗೆ ಯಾವ್ದೋ ಒಂದು ರೂಮ್ ತೋರಿಸ್ಬಿಟ್ರೆ ಅಲ್ಲಿ ಇಟ್ಬಿಡ್ತೀವಿ ಇದೆಲ್ಲ. ಇಲ್ಲ, ಮೇಲ್ಗಡೆನೆ ಹೋಗ್ಬೇಕು ಸರ್. ಹಾಂ, ನನಗೆ ಅರೇಂಜ್ ಮಾಡ್ತೀನಿ. ಅಣ್ಣವರೇ ಚೆನ್ನಾಗಿದ್ದೀರಾ? ಬಾಗುಂಡಾರ ಚೆಲ್ಲಿ ಚಲ್ಲಿ ಅಂದರೆ ತಂಗಿನಾ? ಓ, ಥ್ಯಾಂಕ್ ಯು ಮತ್ತೆಗಾರು. ನೋಡಿ ಚಾಕ್ಲೇಟ್ ತಂದದ್ದು ಎಲ್ರಿಗೂ. ನಿಮ್ಮ ತಂಗಿ ಕಾರ್ ಪಾರ್ಕ್ ಮಾಡೋಕೆ ಹೋಗಿದ್ದಾಳೆ. ತಂದಿರ್ತಾರೆ ಪಕ್ಕ ನಮ್ಮ ಮತ್ತೆಗಾರು.
ಅವ್ನು ಹೇಳ್ತಾನೆ ನೀವು ಕೊಡ್ತಾ ಇಲ್ಲ. ಎಲ್ಲ ಟೋಟಲ್ ಒಂದು 98 ಜನ ಇದೆ ಹುಡುಗರು. ನಾವು ತಂದಿರೋದು 60 ಜನ ಮಕ್ಕಳಿಗೆ ಗೈಸ್. ಮೊನ್ನೆ ಲೆಕ್ಕ ತಂದಿರಲ್ಲ ಅವ್ರು 60 ಜನಕ್ಕೆ. ಈಗ ಸ್ವಲ್ಪ ನಾನು ಯೋಚನೆ ಮಾಡ್ತಾಯಿದ್ದೀನಿ ಏನಪ್ಪ ಮಾಡೋದು ಅಂತ. ಇಲ್ಲಿ ಎಲ್ಲ ಬೇರೆ ಬೇರೆ ಆಶ್ರಮ ಮಕ್ಕಳೆಲ್ಲ ಇದ್ದಾರಂತೆ. ಸೊ ಅದಕ್ಕೆ ಸ್ವಲ್ಪ ಸಪ್ರೇಟ್ ಮಾಡಿದ್ರೆ ಒಳ್ಳೇದು. ಯಾಕಂದರೆ ಬೇರೆಯವ್ರು ನೋಡಿದ್ರೆ ಬೇಜಾರು ಮಾಡ್ಕೋತಾರೆ. ನಂಗೆ ಐಡಿಯಾನೇ ಇರಲಿಲ್ಲ. ಸ್ವೀಟ್ಸ್ ಎಲ್ರಿಗೂ ತಂದಿದ್ದೀವಿ, ಸ್ವೀಟ್ ಜಾಸ್ತಿ ಇದೆ. ಸ್ವೀಟ್ ಬೇಕಾದ್ರೆ ಎಲ್ಲರೂ ಕೊಡ್ಬೋದು. ಬಟ್ ಅವ್ರವ್ರು ಏನೇನು ಬೇಕು ಅಂತ ಹೇಳಿದ್ರು ಅದು ಮಾತ್ರ ಕೌಂಟೆಡ್ ಆಗಿದೆ, ಕ್ಯಾಲ್ಕುಲೇಟೆಡ್ ಆಗಿ ತಂದಿದ್ದೀವಿ. ಅದಕ್ಕೆ ನೋಡೋಣ. He is so cute. He is so smart. He's so handsome. ನಿಜ. ನನ್ನ ನಾನೇ ತಕ್ಕೊಂಡೆ. ಬನ್ನಿ ಹೋಗೋಣ. ಸೊ ನಾವು ಮೇಲ್ಗಡೆ ಡಿಸ್ಟ್ರಿಬ್ಯೂಟ್ ಮಾಡಬೇಕು ಅಂದ್ಕೊಂಡ್ವಿ. ಬಟ್ ಮೇಲ್ಗಡೆ ಆ್ಯಕ್ಚುಲಾಗಿ ಏನೋ ಈವೆಂಟ್ ನಡೀತಾ ಇದೆ. ಅದಕ್ಕೆ ಕೆಳಗಡೆ ಬೇಸ್ಮೆಂಟಿಗೆ ಮಕ್ಕಳನ್ನ ಕರ್ಕೊಂಬನ್ನಿ ಅಂತ ಹೇಳಿದ್ವಿ. ಬಿಕಾಸ್ ಬೇರೆ ಮಕ್ಕಳೆಲ್ಲ ಇದ್ದಾರೆ. ಐ ರಿಯಲಿ ಡೋಂಟ್ ವಾಂಟ್ ದೆಮ್ ಟು ಫೀಲ್ ಬ್ಯಾಡ್. ಅವ್ರಿಗೆ ಬೇಜಾರಾಗಬಾರ್ದು, ನಾವು ಅವ್ರಿಗೆ ಮಾತ್ರ ತಂದಿದ್ದೀವಿ ಇವ್ರಿಗೆ ತಂದಿಲ್ಲ ಅಂತ. ಅದಕ್ಕೆ ಯಾರ್ಯಾರಿಗೆ ತಂದಿದ್ದೀವಿ ಅವ್ರು ಮಾತ್ರ ಇಲ್ಲಿ ಕರ್ಕೊಂಬನ್ನಿ ಅಂತೇಳಿ ರಿಕ್ವೆಸ್ಟ್ ಮಾಡಿ ಕೆಳಗೆ ಬೇಸ್ಮೆಂಟಲ್ಲಿ ಅರೇಂಜ್ ಮಾಡ್ತಾಯಿದ್ದೀವಿ. ಅವ್ರು ಬಂದ ತಕ್ಷಣ ಅವ್ರು ಏನೇನು ಹೇಳಿದ್ದಾರೆ ಅದ್ರ ಹೆಸರು ಹೇಳಿ ಅವ್ರಿಗೆ ಕೊಟ್ಬಿಟ್ಟು ಇಲ್ಲಿಂದ ಹೊರಡೋದು. ಗೈಸ್ ಇಲ್ಲಿ ನೋಡಿ, ಶೂಸ್ ಇದೆ ಮಕ್ಕಳಿಗೆ, ಪೆನ್ಸ್ ಕೇಳಿದ್ದಾರೆ ಒಂದಷ್ಟು ಜನ, ಬುಕ್ಸ್ ಕೇಳಿದ್ದಾರೆ, ಫುಟ್ಬಾಲ್ಗಳು ಕೇಳಿದ್ದಾರೆ, ಬಾಲ್ಗಳು ಕೇಳಿದ್ದಾರೆ, ಕ್ರಿಕೆಟ್ ಬಾಲು, ಬಟ್ಟೆ ಕೇಳಿದ್ದಾರೆ, ಮತ್ತು ಯೂನಿಫಾರ್ಮ್ ಏನೋ ಕೇಳಿದಾರಂತೆ, ಬಟ್ಟೆ ಪ್ಯಾಂಟ್ ಶರ್ಟು, ಮತ್ತು ಇನ್ನೊಂದಷ್ಟು ಶೂಸು, ಒಬ್ಬರೇ ಒಬ್ಬರು ಬ್ಯಾಗ್ ಕೇಳಿದ್ದಾರೆ, ಯಾರೋ ಬ್ಯಾಟ್ಗಳು ಕೇಳಿದ್ದಾರೆ. ಸೊ ಎಲ್ರದ್ದು ಏನೇನು ಅವ್ರವ್ರ ಆಸೆ ಇದೆ ಅದೆಲ್ಲ ತೊಗೊಂಬಂದು ಜೋಡಿಸಿದ್ದೀವಿ. ಅವ್ರು ಬಂದ ತಕ್ಷಣ ಒಬ್ಬೊಬ್ಬರು ಹೆಸರು ಕರೆದು ಅವ್ರಿಗೆ ಕೊಟ್ಟು ಹೊರಡೋಣ. ಸಾರಿ ಎಲ್ಲರೂ ಇಲ್ಲಿ ಕೂರಿಸಿದ್ದೀವಿ ಆಯಿತಾ, ಬೇಜಾರು ಮಾಡ್ಕೊಬಿಡಿ. ನಾವು ನಿಮ್ಮ ಆಶ್ರಮಕ್ಕೆ ಬರ್ತಿದ್ವಿ, ಎಲ್ಲ ಇಲ್ಲಿದ್ರಲ್ಲ ಅದಕ್ಕೆ ಇಲ್ಲೇ ಬಂದ್ವಿ. ಓಕೆನಾ? ಓಕೆ. ಈಗ ನಿನ್ನೆ ನಮ್ಮ ಟೀಮ್ ಅವ್ರಿಗೊಂದು ಚೀಟಿ ಬರ್ಸ್ಕೊಂಡು ಹೋಗಿದ್ರಾ ಏನು ಬೇಕು ಅಂತ? ಅದನ್ನು ಕೊಡೋಣ. ಹೆಸರು ಕರಿತೀವಿ, ಒಬ್ಬೊಬ್ಬರು ಎದ್ದು ಬನ್ನಿ ಆಯಿತಾ. ನೀವೇನು ಹೇಳಿದ್ರಿ ಅದು ತಂದಿದ್ದೀವಿ. ಓಕೆನಾ? ಖುಷಿನಾ? ಎಲ್ಲಿ ಜೋಶೇ ಇಲ್ಲ? ಜಾಸ್ತಿ ಆಯ್ತು ಜೋಶ್. ರಾಕೇಶ್ ಯಾರು? ಬನ್ನಿ. ಬ್ಯಾಟ್ ಕೇಳಿದ್ರ ನೀವು? ಬ್ಯಾಟ್ ಕೇಳಿದ್ರಾ? ರಾಕೇಶ್ ಕ್ಲಾಪ್ ಮಾಡ್ಬೇಕಪ್ಪ. ಸಾಕು. ರಾಕೇಶ್ ಏನೇನು ಬ್ಯಾಟ್ ಕೇಳಿದ್ರಿ? ಆಟ ಆಡೋಕ್ಕೆ. ಬ್ಯಾಟ್ ಇಷ್ಟನಾ? ಬುಕ್ ಯಾಕೆ ಕೇಳಿಲ್ಲ? ಹಾಂ, ಬ್ಯಾಟ್ ಯಾಕೆ ಕೇಳಿದ್ರಿ? ಕಂಗ್ರ್ಯಾಚುಲೇಷನ್ಸ್. ನೋಡಿ ರಾಕೇಶ್, ಬ್ಯಾಟ್ ಜೊತೆ ಬಾಲು. ಖುಷಿನಾ? ದೋಷ ಇಲ್ಲ? ಖುಷಿನಾ? ನೆಕ್ಸ್ಟ್ ಯಾರು? ಕಾರ್ತಿಕ್. ಏನು ಕೇಳಿದ್ರಿ? ಬ್ಯಾಟ್ ಬಾಲಾ? ನಿಮ್ಮ ಹೈಟ್ಗೆ ಬ್ಯಾಟ್ ಬಾಲ್ ಸಿಗುತ್ತಾ? ಹಾಂ, ಇಲ್ಲಿ ನಿಲ್ಸೋದು ಬ್ಲ್ಯಾಕ್ ಬ್ಯಾಟು. ನೋಡಿ ಗೈಸ್, ಬ್ಯಾಟ್ ಅಷ್ಟೇ ಹೈಟು ಇಲ್ಲ, ಸ್ವಲ್ಪ ಹೈಟ್ ಇದ್ದಾರೆ. ಇವ್ರಿಗೆ ಬೇರೆ ಬ್ಯಾಟ್ ತಂದಿದ್ದೀವಿ. ಹಾಂ, ಕ್ಲಾಪು. ಖುಷಿನಾ ಕಾರ್ತಿಕ್? ಖುಷಿನಾ? ಯಾರು ಹೇಳಿ? ಖುಷಿನಾ? ಏನಕ್ಕೆ ಬ್ಯಾಟ್ ಕೇಳಿದ್ದು? ಆಟ ಆಡಕ್ಕ? ಶ್ರೀಶೈಲ ಏನಕ್ಕೆ ಶೂಸು? ಆಟ ಆಡಕ್ಕ? ಶೂಸು ಆಟ ಆಡೋಕ್ಕೇನಾ? ಥ್ಯಾಂಕ್ ಯು. ಹಾಯ್, ಏನು ಕೇಳಿದ್ರಿ ನೀವು? ಶೂಸಾ? ಶೂಸಾ ಬ್ಯಾಟಾ? ಬಟ್ಟೆ ಕೇಳಿದ್ರಂತೆ. ಓಕೆ, ಕ್ಲಾಪ್ ಮಾಡ್ತೀರಾ? ಇಷ್ಟ ಆಯ್ತಾ? ಕಂಗ್ರ್ಯಾಚುಲೇಷನ್ಸ್, ಆಲ್ ದ ಬೆಸ್ಟ್. ಹಾಂ, ನೆಕ್ಸ್ಟು ತೋಳಿ ಗೌರಿಶಂಕರ್. ಬಟ್ಟೆ ಕೇಳಿದ್ರಾ? ಕಂಗ್ರ್ಯಾಚುಲೇಷನ್ಸ್. ನೆಕ್ಸ್ಟು ಯಾರು ಇದಕ್ಕೆ ಹೊಣೆಯೋ, ಯಾರು ಬಯಸದ ಕೊನೆಯೋ, ತ್ಯಜಿಸುವೆ ಶಪಿಸುವೆ ಕ್ಷಮೆ ಇರದ ಬರವಣಿಗೆ. PT ಸರ್ ತುಂಬ ನಿಮ್ಮ ಕಡೆ ಇದೆ ಸರ್, ತುಂಬ ಕೊಟ್ಟಿದ್ದಾರೆ. ಬಾಡಿ ಹೋದ ಈ ಕೊರಳ ಪದಕ, ಕಾಲ ನೀನೆ ಇಲ್ಲಿ ಕಡು ವಂಚಕ. ಕಣ್ಣು ನೆಂದೋಗಿದೆ, ತುಂಬಾ ನೊಂದಾಗಿದೆ, ನೋವು ನುಂಗುತ್ತಲೆ ಜೀವ ಇಂಗುತ್ತಿದೆ. ಬೀಳುವ ಎಲೆಯದು ಭಾವಾತ್ಮಕ ಪ್ರಾರ್ಥನೆ, ಉಸಿರೊಂದಿದೆ ನನಗಾಗಿಯೇ, ಹೇಗೋ ಬಾರು ಮಾಡು ಬೇಗನೆ. ಕೊಡಿಸು ಕಿಂಚಿತ್ತು ಕರುಣೆಯ ಅಂಕನ ಬಡಿಸು.
ಬರತ್ತೇನು ನಿಮ್ದೇನು ಇವ್ರದ್ದೇನು ಗುಪ್ತಾ ಇವ್ರ ಹೆಸರೇನು ವೈಟ್ ಬ್ಲಾಕ್ ಶರ್ಟ್ ವೈಟ್ ಶರ್ಟ್ ಕಾಲೇಜ್ ಬ್ಯಾಗ್ ಕಾಲೇಜ್ ಬ್ಯಾಗ್ ಪ್ಯಾಕ್ ಮಾಡಿಬಿಡಿ ಗೈಸ್. ಮಿಕ್ಕಿದ ಮಕ್ಕಳೆಲ್ಲ ಊಟಕ್ಕೆ ಕಳ್ಸಿದ್ದೀವಿ, ಸ್ವಲ್ಪ ಲೇಟ್ ಆಗೋಯ್ತು. ಅದಕ್ಕೆ ಈಗ ಮಿಕ್ಕಿದೆಲ್ಲ ಪ್ಯಾಕ್ ಮಾಡಿ ಟೀಚರ್ ಕೊಟ್ಬಿಡೋಣ. ಬಾಲು ಬ್ಯಾಟು ಇನ್ನೇನೇನೋ ಇದೆ ಅದೆಲ್ಲ ಕೊಟ್ಬಿಡೋಣ. ರಕ್ಲೆ ಹೋಣ ಅಳ್ತಾ ಇದ್ದಾನೆ ಪಾಪ. ಇದು ಬುಕ್ಸು ಪೆನ್ಸ್ ಎಲ್ಲ ಇದೆ ಅದರಲ್ಲಿ, ಅದು ನೀವು ಡಿಸ್ಟ್ರಿಬ್ಯೂಟ್ ಮಾಡಿ. ಈ ಬಾಕ್ಸ್ ಎತ್ಬಿಡಿ, ಕ್ಲಿಯರ್ ಮಾಡೋಣ ನೋಡೋಣಲಿಂದ. ಗೈಸ್, ಸೊ ಈಗ ಇಲ್ಲಿಂದ ಫಸ್ಟ್ ಹೊಡ್ಬೇಕು, ಯಾಕಂದರೆ ಆಚೆ ತುಂಬ ಜನ ಸೇರ್ಕೊಂಡ್ಬಿಟ್ಟಿದ್ದಾರೆ. ನ್ಯೂಸ್ ಸ್ಪ್ರೆಡ್ ಆಗಿಬಿಟ್ಟಿದೆ ಇಲ್ಲಿ ನಾವಿರೋದು. ಬನ್ನಿ, ಅಂದರೆ ಈವೆಂಟಿಗೆ ಇದ್ದಿದ್ದ ಮಕ್ಕಳೆಲ್ಲರೂ ಇಲ್ಲೇ ಇದ್ದಾರೆ, ಅವರೆಲ್ಲ ಇಲ್ಲೇ ಕಾಯ್ತಿದ್ದಾರೆ. ಸೊ ಈಗ ಇಲ್ಲಿಂದ ಹೊಡ್ತಾ ಇದ್ದೀವಿ. ಏನಂದರೆ ಮಕ್ಕಳಿಗೆ ಡಿನ್ನರ್ ಆಗಿರಲಿಲ್ಲ, ಅದಕ್ಕೆ ಸ್ವಲ್ಪ ಟೈಮ್ ಆಗಿಬಿಟ್ಟಿತ್ತು. ಅದಕ್ಕೆ ಯಾರ್ಯಾರ್ದು ಆಯಿತು ಅವ್ರದ್ದೆಲ್ಲ ಕೊಟ್ಟು ಕಳಿಸ್ಬಿಟ್ವಿ. ಸೊ ನಮ್ಮ ಕಡೆಯಿಂದ ಕೊಡೋದಿತ್ತು, ಕೊಟ್ಟಿದ್ದೀವಿ. ಕ್ಲೀನಾಗಿ ಸ್ವಲ್ಪ ಮೆಸ್ಸಿ ಆಯಿತು, ಯಾಕೆಂದರೆ ನಾವು ಅಂದ್ಕೊಂಡಿದ್ದು ಪ್ಲಾನೇ ಬೇರೆ. ನಾವು ಅವ್ರ ಆಶ್ರಮಕ್ಕೆ ಹೋಗಿ ಕೊಡಬೇಕು, ಅವ್ರ ಹತ್ರ ಮಾತಾಡಬೇಕು ಅಂತೆಲ್ಲ. ಬಟ್ ಆಗಿಲ್ಲ, ಯಾಕಂದರೆ ಇಲ್ಲಿ ಒಂದು ಈವೆಂಟಲ್ಲಿ ಇದ್ದರು ಅವರು. ಆ್ಯಂಡ್ ನಾವು ತೊಗೊಂಡು ಹೊರಟ್ಬಿಟ್ಟಿದ್ವಿ. ಅವಾಗ ಗೊತ್ತಾಯಿತು ನಮಗೆ ದಟ್ ಅವರು ಆಶ್ರಮದಲ್ಲಿಲ್ಲ, ಇಲ್ಲಿ ಈವೆಂಟಲ್ಲಿದ್ದಾರೆ ಅಂತ. ಸರಿ, ಅದು ಬರೋದು ಬಂದುಬಿಟ್ಟಿದ್ವಿ, ಕೊಟ್ಬಿಡೋಣ, ಬಿಕಾಸ್ ನಾವು ಬರ್ತೀವಿ ನಾಳೆ ಅಂತ ಹೇಳ್ಬಿಟ್ಟಿದ್ವಿ. ಸೊ ಬಂದಿಲ್ಲ ಅಂದರೆ ತಪ್ಪಾಗುತ್ತೆ ಅಂತೇಳಿ ಬಂದು ಇಲ್ಲೇ ಅರೇಂಜ್ ಮಾಡಿ ಕೊಟ್ಟಿದ್ದೀವಿ. ಬನ್ನಿ ಈಗ ಇಲ್ಲಿಂದ ಹೊರಡೋಣ. ಬಾಯ್ ಬಾಯ್. ಇಷ್ಟ ಆಯ್ತಾ? ಥ್ಯಾಂಕ್ ಯು, ಬಾಯ್ ಬಾಯ್. ಓಕೆ ಗೈಸ್, ಸೊ ನೀವು ನೋಡಿದ್ರಿ, ಚಿಕ್ಕ ಮಕ್ಕಳು ಫೇಸ್ ಮೇಲೆ ಸ್ಮೈಲ್ ಇತ್ತು. ಆ್ಯಂಡ್ ನಾನಂತೂ ತುಂಬ ಎಂಜಾಯ್ ಮಾಡಿದೆ. ಗಿವಿಂಗ್ ದಿಸ್ ಗಿಫ್ಟ್ ದಿಸ್ ಸ್ಮಾಲ್ ಕಿಡ್ಸ್ ವಾಸ್ ಮೈ ಡ್ರೀಮ್. ನಾನು ತುಂಬ ದಿನ ಅಂದ್ಕೊಂಡಿದ್ದೆ ಕೊಡಬೇಕು ಅಂತ. ಆ್ಯಂಡ್ ಅದನ್ನು ಫುಲ್ಫಿಲ್ ಮಾಡಿದ್ದು, ಅದಾಗಿದ್ದು ನನಗೆ ತುಂಬ ಖುಷಿ ಇದೆ. ಆ್ಯಂಡ್ ನಮ್ಮ ಟೀಮ್ ತುಂಬ ಎಫರ್ಟ್ಸ್ ಹಾಕಿದ್ದಾರೆ. ಅವ್ರಿಗೊಂದು ಕಾಮೆಂಟ್ ಹಾಕಿ ಅವ್ರ ಎಫರ್ಟ್ಗೆ. ಆ್ಯಂಡ್ ಈ ಥರ ಇನ್ನೂ ದೇವ್ರು ನನಗೆ ಶಕ್ತಿ ಕೊಡಲಿ, ಇನ್ನೂ ಜಾಸ್ತಿ ಮಾಡೋಕ್ಕೆ ಅಂತ ಒಂದು ಕಾಮೆಂಟ್ ಹಾಕಿ, ಇಲ್ಲ ವಿಶ್ ಮಾಡಿ ದೇವ್ರ ಹತ್ರ ಬೇಡ್ಕೊಳ್ಳಿ. ಅದಕ್ಕಿಂತ ಇಂಪಾರ್ಟೆಂಟು, ಈ ವಿಡಿಯೋ ನಾವು ಮಾಡ್ತಿರೋದು ಯಾವುದೇ ರೀತಿ ಶೋ ಆಫ್ ಮಾಡೋಕ್ಕಲ್ಲ, ನಾಟ್ ಟು ಶೋ ದಟ್ ನಾವು ಕೊಡ್ತಾ ಇದ್ದೀವಿ ಅಂತ ತೋರಿಸ್ಕೊಳಕ್ಕಲ್ಲ. ಇದರಿಂದ ನಾವು ಕಲಿಬೇಕಾಗಿರೋದೇನು ಅಂದರೆ, ನೀವು ಆದಷ್ಟು ಚಿಕ್ಕ ಹೆಲ್ಪ್ ಮಾಡಿದ್ರು ಅದು ಮ್ಯಾಟ್ರ್ ಆಗುತ್ತೆ. ನಾವು ಕೊಟ್ಟಿದ್ದು ಇವತ್ತೇನು ಐಟಮ್ ಇದೆ ಒಂದೊಂದು ಮಕ್ಳದ್ದು, ಅದು ತುಂಬ ಎಕ್ಸ್ಪೆನ್ಸಿವ್ ಇರಲಿಲ್ಲ, ಬಜೆಟಲ್ಲಿತ್ತು. ಬಜೆಟಲ್ಲಿ ಅಂದರೆ ಆ ಮಗುಗೆ ಒಂದೊಂದು ಮಗು ಕನ್ಸಿಡರ್ ಮಾಡಿದ್ರೆ, ಎಲ್ಲರದ್ದು ಸೇರಿಸಿದ್ರೆ ಜಾಸ್ತಿ ಇದೆ ಬಿಡಿ, ಬಟ್ ಒಬ್ಬೊಬ್ರದ್ದೇ ಕನ್ಸಿಡರ್ ಮಾಡಿದ್ರೆ ತುಂಬ ಕಮ್ಮಿ ಬಜೆಟ್. ಒಬ್ಬೊಬ್ರದ್ದು 500, 600, 1000 ಆ ಥರದಲ್ಲಿ ಮುಗಿಯೋದು. ಲೆಟ್ಸ್ ಹೆಲ್ಪ್ ಈಚ್ ಅದರ್ ಹೂ ಇಸ್ ಇನ್ ನೀಡ್. ಕಷ್ಟದಲ್ಲಿರೋರಿಗೆ ನಮ್ಮ ಕಡೆಯಿಂದ ಚಿಕ್ಕ ಹೆಲ್ಪ್ ಮಾಡಿಕೊಂಡು ಒಬ್ರಿಗೊಬ್ರು ಸಪೋರ್ಟ್ ಮಾಡೋಣ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತೀನಿ. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಲ್ಲ. ಐ ಜಸ್ಟ್ ವಾಂಟ್ ಯು ಟು ಲರ್ನ್ ದಿಸ್ ಸ್ಮಾಲ್ ಥಿಂಗ್ ಫ್ರಮ್ ದಿಸ್ ವಿಡಿಯೋ, ದಟ್ ಹೆಲ್ಪ್ ಈಚ್ ಅದರ್ ಆ್ಯಂಡ್ ಸಪೋರ್ಟ್ ಈಚ್ ಅದರ್. ಥ್ಯಾಂಕ್ ಯು. ಒಳ್ಳೆಯದಾಗಲಿ. ಬಾಯ್.